ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಮಹೇಶ್ ಎಸ್ ಶೀಗಿಹಳ್ಳಿ ನೇತೃತ್ವದಲ್ಲಿ ಪದಾಧಿಕಾರಿಗಳು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಖಾನಾಪುರ ತಾಲೂಕಿನ ನೆರಸೆ ಗ್ರಾಮದ ಸ್ಮಶಾನ ಭೂಮಿ ಒತ್ತುವರಿ ತೆರವುಗೊಳಿಸುವಂತೆ ಆಗ್ರಹ ಮಾಡಿದ್ದಾರೆ. ಖಾನಾಪುರ ತಾಲೂಕಿನ ಅಶೋಕನಗರ ನೆರಸೆ ಗ್ರಾಮಕ್ಕೆ ಹಿಡಕಲ್ ಡ್ಯಾಂ ವತಿಯಿಂದ ಸುಮಾರು 4 ಎಕರೆ ಜಮೀನು ಶಾಲೆ ಮತ್ತು ಸ್ಮಶಾನಕ್ಕಾಗಿ ಮಂಜೂರು ಮಾಡಲಾಗಿತ್ತು. ಸರ್ವೆ ನಂಬರ್ 37/ಬ ಹಾಗೂ 43ರಲ್ಲಿ ಸ್ಮಶಾನ ಭೂಮಿ ದಾಖಲಾಗಿದ್ರೂ ಕೂಡ ಗ್ರಾಮದ ಸ್ಥಳೀಯ ನಿವಾಸಿ ಮತ್ತು ಮುತ್ತು ಪಾಟೀಲ್ ಕುಟುಂಬವು ಆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಬೆಳೆ ಬೆಳೀತಾ ಇದೆ ಎಂದು ಆರೋಪಿಸಲಾಗಿದೆ. ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಜಾಗವನ್ನ ಖಾಲಿ ಮಾಡದೇ ಇರೋದ್ರಿಂದ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಂತ್ಯ ಸಂಸ್ಕಾರ ನಡೆಸಲು ಸ್ಮಶಾನ ಭೂಮಿ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಸಂಘಟನೆ ಆರೋಪಿಸಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿದ್ದಾರೆ ಎಂದು ದೂರಿದ ಸಂಘಟನೆಯ ಮುಖಂಡರು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಸಮಸ್ಯೆಯ ಸಂಪೂರ್ಣ ವಿವರವನ್ನ ನೀಡಿದ್ದಾರೆ. ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕದಿಂದ ಇವತ್ತು ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕ್ ಬಂದಿದ್ವಿ. ವಿಷಯ ಏನಪ್ಪಾ ಅಂತಂದ್ರೆ ಏನು ಹಿಡ್ಕಲ್ ಡ್ಯಾಮ್ನಿಂದ ಖಾನಾಪುರ ತಾಲೂಕಿನ ಅಶೋಕನಗರ ನೆರಸೆ ಗ್ರಾಮಕ್ಕೆ ಏನು 4 ಎಕರೆ ಹಿಡ್ಕಲ್ ಡ್ಯಾಮ್ನಿಂದ ಜಮೀನು ಮಂಜೂರಾಗಿತ್ತು. ಸ್ಮಶಾನ ಭೂಮಿ ಹಾಗೂ ಶಾಲೆಗಳಿಗೆ ಏನು ಜಾಗ ಇತ್ತು. ಆದ್ರೆ ಅಲ್ಲಿಯ ಏನು ನೆರಸೆ ಗ್ರಾಮಕ್ಕೆ ಇರುವಂತ ಏನು ಜನ ಇದಾರ ಅಲ್ಲಿ ಆ ಎಕರೆಯನ್ನು ವಸೂಲಿ ಮಾಡ್ಕೊಂಡು ಸಾಗುವಳಿ ಏನ್ ಜಮೀನಲ್ಲಿ ಬೆಳೆಯನ್ನು ಬೆಳೀತಾ ಇದಾರೆ. ಆದ್ರೆ ಅದರಿಂದ ಅಲ್ಲಿ ಸ್ಮಶಾನ ಭೂಮಿ ಇದೆ. ಯಾರಾದ್ರೂ ಸಾವನ್ನಪ್ಪಿದಾಗ ಅವರ ಶವ ಸಂಸ್ಕಾರ ಮಾಡಲು ಅಲ್ಲಿ ಯಾವುದೇ ರೀತಿಯ ಸ್ಥಳ ಇರೋದಿಲ್ಲ. ಆದ್ರೆ ಸರ್ಕಾರ ಕೊಟ್ಟಂತ ಏನು ಪ್ಲಾನ್ ಇದೆ 30/ಬಿ ಹಾಗೂ 43ರಲ್ಲಿ ಸ್ಮಶಾನ ಭೂಮಿ ಏನು ಕಬ್ಜಾವನ್ನ ಬೇರೆಯವ್ರು ಮಾಡ್ಕೊಂಡಿದ್ದಾರೆ, ಸಾಗುವಳಿ ಮಾಡ್ತಾ ಇದಾರೆ. ಆ ಕಾರಣಕ್ಕಾಗಿ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಮನವಿಯನ್ನ ಕೊಡಬಹುದು. ಅವರು ಕೂಡ ಖಾನಾಪುರ ತಹಶೀಲ್ದಾರ್ ಅವರಿಗೆ ಒಂದು ನೀಡಿದ್ದಾರೆ. ಅವರು ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಖಾನಾಪುರ ತಾಲೂಕಿನ ತಹಶೀಲ್ದಾರ್ ಅವ್ರಿಗೆ ಆಗಿರ್ಬೋದು, ಮಾನ್ಯ ಗಮನಿಗೆ ಆಗಿರ್ಬೋದು, ಮತ್ತೆ ಏನು ಇದೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸ್ಥಳೀಯ ಗ್ರಾಮದ ಮನೆಯನ್ನು ಕೂಡ ಕೊಟ್ಟಿರೋದಾದ್ರೆ ಆದ್ರೆ ಇದುವರೆಗೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿರೋದಿಲ್ಲ. ಆ ಕಾರಣಕ್ಕಾಗಿ ಸಂಘಟನೆಯಿಂದ ನಾವು ಮನೆ ಬೆಳಗಾವಿ ಜಿಲ್ಲಾಧಿಕಾರಿಗೆ ಮನೆಯನ್ನು ಕೊಡ್ತಾ ಇದೀವಿ. ಏನು ಸ್ಮಶಾನ ಭೂಮಿಗಾಗಿ ಜಾಗವನ್ನು ಮಂಜೂರು ಮಾಡಿದ್ದಾರೆ ಅದನ್ನ ಅವ್ರು ಏನು ಸಾಗುವಳಿ ಮಾಡ್ತಾ ಇರುವಂತ ರೈತರಿಂದ ಅದನ್ನು ಬಿಡಿಸಿ ಅದನ್ನ ಸ್ಮಶಾನ ಭೂಮಿಗೆ ಬೆಳೆಸ್ಕೊಡ್ಬೇಕು. ಮತ್ತು ಏನಾದ್ರು ಈ ತಮ್ಮ ಜವಾಬ್ದಾರಿನ ತಾವು ಸರಿಯಾಗಿ ನಿಭಾಯಿಸಲಿಲ್ಲಪ್ಪ ಅಂತಂದ್ರೆ ಖಾನಾಪುರ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಬೀಗ ಹಾಕಿ ಮುಂದಿನ ಬೃಹತ್ ಹೋರಾಟವನ್ನ ಕೈಗೊಳ್ತೀವಿ ಅಂತ ನಾವು ತಿಳಿಸಿದೀವಿ. ಅದಕ್ಕಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನು ಅದಕ್ಕೆ ಲಗತ್ತಿಸಿ ಮತ್ತು ಮಾನ್ಯ SS ಆಗಿರ್ಬೋದು, DCS ಆಗಿರ್ಬೋದು ಇದರಿಗೆ ವಿಶೇಷ ಗಮನ ಹರಿಸಬೇಕು. ಮತ್ತು ಇದೇ ರೀತಿ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಕೆಲವೊಂದು ವಿಚಾರ ಸಮಸ್ಯೆ ಕಂಡು ಬರ್ತಾ ಇದ್ದಲ್ಲ, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕಂತೇಳಿ ನಾವು ತಿಳ್ಕೊತಾ ಇದ್ವಿ. ಇವತ್ತು ನಮ್ಮ ಕರ್ನಾಟಕದ ಅಧ್ಯಕ್ಷರಾದಂತ ಆನಂದ್ ಇದ್ದಾರೆ, ಸ್ಥಳೀಯ ಗ್ರಾಮದ ಪ್ರತ್ಯೇಕ ಪ್ರದೇಶಗಳು ಕೂಡ ಇದ್ದಾರೆ, ಮತ್ತು ಕಾರ್ಯಕ್ರಮರು ಪದಾಧಿಕಾರಿಗಳು ಮತ್ತು ಸುನೀಲ್ ಅವರು ಇದ್ದಾರೆ. ಆಮೇಲೆ ರಾಜಕಾರಣಿ ಅಧ್ಯಕ್ಷ ನನ್ನ ಸುನೀಲ್ ಅವರು ಮತ್ತು ರೋಹಿತ್ ರಾಮಗುಂಡಿ ಅವರು ಇದ್ದಾರೆ. ಇವತ್ತು ಈ ಮನೆಯನ್ನ ಕೊಟ್ಟಿದ್ದೀವಿ. ಅದಕ್ಕೆ ಬೇಗ ಪರಿಹಾರ ನೀಡೋ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಬರುವ ದಿನಗಳಲ್ಲಿ ಹೋರಾಟವನ್ನು ಕೈಗೊಂಡು ಈ ಹೋರಾಟದ ಮೂಲಕ ಖಾನಾಪುರ ತಾಲೂಕಿನ ತಹಶೀಲ್ದಾರ್ ಅವರಿಗೆ ಹೋರಾಟದ ದಿಶೆಯನ್ನು ಮುಚ್ಚುವ ಕೆಲಸ ಮಾಡಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಖಾನಾಪುರ ತಹಸೀಲ್ದಾರ್ ಅವರಿಗೆ ಸೂಕ್ತ ನಿರ್ದೇಶನ ನೀಡಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಎಂದಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದರೆ ಖಾನಾಪುರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಬೀಗ ಜಡಿದು ಹೋರಾಟ ಮಾಡಲಾಗುತ್ತೆ ಅಂತ ರಾಜ್ಯಾಧ್ಯಕ್ಷ ಮಹೇಶ್ ಎಸ್ ಶೀಗಿಹಳ್ಳಿ ಮಾಧ್ಯಮದ ಮುಂದೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಖಾನಾಪುರ ತಾಲೂಕು ಅಧ್ಯಕ್ಷ ಆನಂದ್ ಊದಿ, ಸಂಘಟನೆಯ ಕಾನೂನು ಸಲಹೆಗಾರ ಹಾಗೂ ರಾಯಭಾಗ ತಾಲೂಕು ಅಧ್ಯಕ್ಷ ಸುನಿಲ್ ನಾಯ್ಕ, ಬೆಳಗಾವಿ ನಗರ ಸಂಚಾಲಕ ರೋಹಿತ್ ಅರಳಗುಂದಿ, ಮುಖಂಡ ಭೀಮಶಿ ಬೊರವಗೊಳ್ಳ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.